ವೀಕ್ಷಕರೇ ನಮಸ್ಕಾರ. ವಿಜಯ್ ನ್ಯೂಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ. ಈ ಕಾರ್ಯಕ್ರಮ ಮಾಡ್ತಾರ ಉದ್ದೇಶ ಅನಿಸಿದೆ 13 ವರ್ಷಕ್ಕೆ ಒಂದು ಬಾರಿ ಬರ್ತಕ್ಕಂಥ ಶನೇಶ್ವರ ಜಯಂತಿ. ಅದರಲ್ಲೂ ಕೂಡ ಅಮಾವಾಸ್ಯೆ ಮತ್ತು ಶನಿವಾರ ಬರೋದು ಬಹಳ ಅಪೂರ್ವದ ದಿನಗಳು. ಅಂದು ದಿನ ಈ ಶನೇಶ್ವರ ಜಯಂತಿ ಮತ್ತು ಅಮಾವಾಸ್ಯೆ ಮತ್ತು ಶನೇಶ ಬಂದಿರೋದ್ರಿಂದ ಬಹಳ ಭಕ್ತರಿಗೆ, ನಂಬಿ ಬಂದ ಭಕ್ತರಿಗೆ ಬಹಳ ಒಳ್ಳೆಯದಾಗುತ್ತೆ. ಆ ದಿವಸ ಆ ಶನೇಶ್ವರನ ದರ್ಶನ ಮಾಡಿ ತಮ್ಮ ಕಷ್ಟ ಸುಖಗಳನ್ನು ಮನಸ್ಸಿನಲ್ಲಿ ಹೇಳಿಕೊಂಡ್ರೆ ಸಾಕು, ಅದು ನಿವಾರಣೆ ಆಗೋದಕ್ಕೆ ಖಚಿತ ಎಂದು ನಾನು ತಿಳಿಸುತ್ತಿದ್ದೇನೆ. ಈ ದಿವಸ ಶನೇಶ್ವರನು ದೇವತೆಗಳಿಗೂ ಮಾನವರಿಗೂ ಸನ್ಮಾನ ಮಾರ್ಗಕ್ಕೆ ತಂದವರು. ಸನ್ಮಾನ ಅಂದರೆ ಒಳ್ಳೆಯ ದಾರಿ ಮಾರ್ಗಕ್ಕೆ ತಂದವರು. ಅಂಥದ್ರಲ್ಲಿ ನವಗಿರಿಗಳ ರಾಜ, ನವಗಿರಿಗಳ ಅಧಿಪತಿ ಆಗಿರ್ತಕ್ಕಂಥ ಶನೇಶ್ವರ ಇವತ್ತು ಕಲಿಯುಗದಲ್ಲಿ ನೆರೆಯುತ್ತಿದ್ದಾನೆ. ಅವನು ಯಾರು ಪೂಜಿಸುತ್ತಾರೆ, ಯಾರು ನಂಬಿ ಬಂದು ಅವನ ದರ್ಶನ ಮಾಡುತ್ತಾರೆ, ಖಂಡಿತವಾಗಲು ಇದು ಅವರ ಪೂರ್ಣಗೊಳ್ಳುತ್ತೆ. ಅವರ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ, ಅವರ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಈಗ ಬಂಗಾರಪೇಟೆ ತಾಲೂಕು ಶಿವಶನೇಶ್ವರ ಪುಣ್ಯಕ್ಷೇತ್ರದಲ್ಲಿ ನಾನು ಮುನೇಶ್ವರ ಸ್ವಾಮೀಜಿ ಪೀಠಾಧಿಪತಿಗಳಾಗಿ ನಿಮಗೆ ನಾನು ಆಹ್ವಾನಿಸುತ್ತಿದ್ದೇನೆ. ದಯವಿಟ್ಟು ಬಂದು ಆ ದರ್ಶನ ಮಾಡಿದ ನಂತರ ನಿಮ್ಮ ಕಷ್ಟ ಸುಖಗಳು ಹೇಳಿಕೊಳ್ಳಿ, ಅವರು ಖಂಡಿತ ನಿವಾರಣೆ ಮಾಡ್ತಾರೆ ಎಂದು ಈ ಒಂದು 13ನೇ ವಾರ್ಷಿಕ ಒಬ್ಬಿವಾದ ಅಮಾವಾಸ್ಯೆ ಶನಿವಾರ ಬಂದಿರೋದ್ರಿಂದ ನಿಮಗೆಲ್ಲವೂ ಅನುಕೂಲವಾಗುತ್ತೆ, ಒಳ್ಳೆಯದಾಗುತ್ತೆ ಎಂದು ಇವತ್ತು ಕೋಲಾರ ಜಿಲ್ಲೆಗೆ ಅಥವಾ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಭಕ್ತರಿಗೂ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ದಯವಿಟ್ಟು ಶನಿವಾರ ಬಂದು ಶನೇಶ್ವರ ದರ್ಶನ ಮಾಡಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಮಾಗೇರಿ ವೆಂಕಟೇಶ್ ಅಂತ. ಇವತ್ತು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಮುಖ್ಯ ರಸ್ತೆಯಲ್ಲಿ ಮಾಗುಂದಿ ಗೇಟ್ ಬಳಿ ನೆಲೆಸಿರುವ ಶ್ರೀ ಶಿವಶನೇಶ್ವರ ದೇವಾಲಯವು ಈ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಪ್ರಸಿದ್ಧಿಯಾಗಿ ಒಂದು ಪುಣ್ಯ ಕ್ಷೇತ್ರವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ಅಷ್ಟೇ ಅಲ್ಲದೆ ಆ ಕ್ಷೇತ್ರದ ಸಂಸ್ಥಾಪಕರು, ಧರ್ಮಾಧಿಕಾರಿಗಳು, ಸಮಾಜ ಸೇವಕರು, ಕೊಡುಗೈದಾನಿಗಳು ಆಗಿರುವಂತಹ ಶ್ರೀ ಮುನೇಶ್ವರ ಮಹಾಸ್ವಾಮೀಜಿಗಳು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು, ಸಮಾಜ ಸೇವೆ ಕಾರ್ಯಕ್ರಮಗಳನ್ನು, ಎಲ್ಲ ಸೇವಾ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಬರುತ್ತಿದ್ದು, ಈಗ ಇದೇ ತಿಂಗಳು ನಾಳೆ ಶನಿವಾರ ಅಂದರೆ 16ನೇ ತಾರೀಕು 13 ವರ್ಷಗಳಿಗೊಮ್ಮೆ ಬರುವಂತಹ ಪಾವಕ ಅಮಾವಾಸ್ಯೆ ಮತ್ತು ಶನಿ ಜಯಂತಿಯ ಒಂದು ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಯೋಜಿಸಿದ್ದು, ಎಲ್ಲ ಭಕ್ತಾದಿಗಳು ಆ ಒಂದು ಶನಿದೇವರ ದರ್ಶನವನ್ನು ಪಡೆಯುವುದರ ಮೂಲಕ ನಮ್ಮ ಮನೆಗಳಲ್ಲಿರುವಂತಹ ಏನು ಕಷ್ಟ ಎಲ್ಲವೂ ಕೂಡ ಸಿದ್ಧಿಯಾಗುತ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಎಲ್ಲ ಗ್ರಹಗಳಲ್ಲಿ ಕೂಡ ಶನಿ ಗ್ರಹ ಅಂತಕ್ಕಂಥದ್ದು ಬಹಳ ಶಕ್ತಿಯುಳ್ಳತಕ್ಕಂಥ ಗ್ರಹವಾಗಿದೆ. ಆದುದರಿಂದ ಎಲ್ಲರೂ ಕೂಡ ಆ ದಿವಸ ಶನಿದೇವರ ದರ್ಶನವನ್ನು ಪಡೆಯುವುದರ ಮೂಲಕ ಎಣ್ಣೆ, ಕಪ್ಪು ಬಟ್ಟೆ ಮತ್ತು ಅರಿಶಿನವನ್ನು ದಾನ ಮಾಡಿದರೆ ಆ ಒಂದು ನಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ ಅಂತಕ್ಕಂಥ ಪ್ರತೀತಿ ಇದೆ. ಆದ್ದರಿಂದ ನಾವೆಲ್ಲ ಭಕ್ತಾದಿಗಳು, ಸಾರ್ವಜನಿಕ ಬಂಧುಗಳು, ನಾಗರಿಕ ಬಂಧುಗಳು ಶನಿದೇವರ ದರ್ಶನ ಪಡೆಯುವುದರ ಮೂಲಕ ಮುಕ್ತಿರಾಗಬೇಕೆಂದು ನಮ್ಮಲ್ಲಿ ಕೋರ್ತೇವೆ. ನಮಸ್ಕಾರ. ಶ್ರೀ 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 ಮುನೇಶ್ವರ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾರೆ. ಶ್ರೀ ಶ್ರೀ ಶಿವಶನೇಶ್ವರ ದೇವಸ್ಥಾನ ಗಾಜಿಗ ಗ್ರಾಮ ಮಾಗುಂದಿಗೆ ನೆಲೆಸಿರುವ ಶ್ರೀ ಶನೇಶ್ವರ ಜಯಂತಿ ಅಂಗವಾಗಿ 13 ವರ್ಷಗಳ ನಂತರ
ಬಂದಿರುವಂಥ ಅಮಾವಾಸ್ಯೆ ಭಾವುಕ ಅಮಾವಾಸ್ಯೆಯಂದು ಈ ಶನಿ ಜಯಂತ್ಯೋತ್ಸವದ ಬಗ್ಗೆ ಈ ಭಕ್ತಾದಿಗಳೆಲ್ಲರೂ ನಾನು ಈ ಶನಿ ಮಹಾತ್ಮನ ಪಾತ್ರ ಶನಿ ನಾಟಕದಲ್ಲಿ ಶನಿ ಮಹಾತ್ಮನ ಪಾತ್ರವನ್ನು ಅಭಿನಯಿಸುತ್ತಾ ಸುಮಾರು ವರ್ಷಗಳಿಂದ ಆ ಪಾತ್ರ ಅಭಿನಯಿಸಿದ ನಂತರ ಈ ನಮಗೆ ಆ ಶನಿ ಮಹಾತ್ಮ ಎಲ್ಲ ಒಳ್ಳೆಯದಾಗಿದೆ. ಆದ್ದರಿಂದ ತಾವುಗಳು ಈ ನಾಳೆ 16/5/2026 ಈ ಶನಿ ಮಹಾತ್ಮ ಜಯಂತ್ಯೋತ್ಸವ ಅಂಗವಾಗಿ ಎಲ್ಲರೂ ಭಕ್ತಾದಿಗಳು ಬಂದು ಆ ಒಂದು ಎಳ್ಳು ಬತ್ತಿ ಮತ್ತು ಕರ್ಪೂರವನ್ನು ಹಚ್ಚಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಎಂ ಚಂದ್ರಣ್ಣ ಪಾಕರಳ್ಳಿ, ಶ್ರೀ 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 ಮುನೇಶ್ವರ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸುತ್ತಾ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ರಸ್ತೆಯಲ್ಲಿರುವ ಶ್ರೀ 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 ಶನಿ ಮಹಾತ್ಮ ದೇವಸ್ಥಾನದಲ್ಲಿ ನಾಳೆ 16/5/26 ಬರುವ ಶನಿವಾರ ಶ್ರೀ ಭಾವುಕ ಅಮಾವಾಸ್ಯೆ ಎಂದು ಪರಿಗಣಿಸಿ 13 ವರ್ಷಕ್ಕೆ ಬರುವ ಈ ಅಮಾವಾಸ್ಯೆಯಂದು ಎಲ್ಲ ಭಕ್ತಾದಿಗಳು ಬಂದು ನಮ್ಮ ಶನೇಶ್ವರನ ದರ್ಶನ ಪಡೆದು ನಮ್ಮ ಬೇಡಿಕೆಗಳನ್ನು ಬೇಡಿದರೆ ದೇವರು ಒಳ್ಳೆಯದು ಮಾಡುತ್ತದೆ ಎಂದು ನನ್ನ ಅಭಿಪ್ರಾಯ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಬಂದು ಈ ದೇವಸ್ಥಾನ ದರ್ಶನವನ್ನು ಮಾಡಿಕೊಳ್ಳಬೇಕಾಗಿ ನಿಮ್ಮಲ್ಲಿ ಮನವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್, ರೋಡ್ ಮಣ್ಣಳ್ಳಿ. ನಾಳೆ ಶನಿವಾರ ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನದಲ್ಲಿ ಬಂದು ಆ ದೇವರು ಆಶೀರ್ವಾದ ಪಡೆದು ಹೋದರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ.